ಇದು ಬಿಕ್ಕೆ ಹಣ್ಣಿನ ಗಿಡ ಅಂತ. ಇದು ಇಲ್ಲೂ ಒಂದಿದೆ, ಫ್ಲವರ್ ಬಿಟ್ಟಿದೆ, ಕಾಣ್ತಾ ಇಲ್ಲ. ಬಿಕ್ಕೆ ಹಣ್ಣಿನ ಗಿಡ ಅಂತ. ಇದು ಕಾಡಲ್ಲಿ ಹೋಗ್ತಾ ಇದ್ದೀವಿ, ರೆಸಾರ್ಟ್ ಒಳಗೆ ಕಾಡಲ್ಲಿ ಹೋಗ್ತಾ ಇದ್ದೀವಿ. ಈ ಫ್ಲವರ್ ಚೆನ್ನಾಗಿ ಕಾಣ್ತಿದೆ, ಬಿಕ್ಕೆ ಹಣ್ಣಿಂದು. ಚೆನ್ನಾಗಿ ಕಾಣ್ತಾ ಇದೆ. ಬಂದೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಬಿಕ್ಕೆ ಹಣ್ಣಂತೆ ಇದು. ಯಾರಿಗಾರ ಗೊತ್ತಿದ್ರೆ ಬಿಕ್ಕೆ ಏನು ಅಂತ ತಿಳಿಸಿ, ನಮ್ಗೆ ಗೊತ್ತಿಲ್ಲ. ಇದು ಮಾಡೋದು ಅಂತೆಲ್ಲ ಬಿಟ್ಬಿಡ್ತಾರೆ. ದ್ಯಾಟ್ ಈಸ್ ರಾಂಗ್. ಅದೇ ಅಂದರೆ ಏನು ಇನ್ನು ಆಯ್ತಲ್ಲ, ಮುಗೀತು, ರಿಟೈರ್ಮೆಂಟಿಗೆ ಬಂತು ಹೀಗಂತ. ಬಟ್ ಅಲ್ಲಿ ಮತ್ತೊಂದು ಲೈಫ್ ಇದೆ ಅನ್ನೋದನ್ನು ಕಂಡುಕೊಳ್ಳೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೌದು, ಅವರು ಬರಲಿ. ಹೌದು, ಅದಕ್ಕೆ ಅವ್ರಿಗೆ ವಿಡಿಯೋ ಮಾಡಿದೆ. ಯಾರದು ಇದು ಇಟ್ಕೊಂಡು ಆಚೆ ನೋಡ್ತಾ ಇದ್ದಾರೆ? ಬರ್ತೀನಿ, ಹೇಳ್ಕೊಂತ ಮಾಡೋ. ಗಿಫ್ಟ್ ಕೊಡಲ್ಲ ಹೇಳಿದ್ದೀನಿ. ಈಗ ವಾಯ್ಸ್ ಮೆಸೇಜ್ ಸಪೋರ್ಟ್ ಮಾಡ್ತಾ ಇದ್ರೆ ಥ್ಯಾಂಕ್ ಯು. ನೀವು 4 ಜನ ನಿಂತ್ಕೊಳ್ಳಿ. ನಿಮ್ಮ ಮಗನ ಕರ್ಕೊಂಬರೋದಲ್ವಾ ನೀವು? ಪಾಪ ನೋಡ್ಬೇಕಿತ್ತು. ಕರ್ಕೊ ಬಂದ್ರೆ ಅಡ್ಡಿಲ್ಲ. ಅಲ್ಲಿ ಪಾಪ ನೋಡೋಣ. ಅವ್ನು ಸಣ್ಣ, ಸುಮ್ಮನೆ ಹೇಳೋದು. ಎಲ್ಲ ಸನ್ಸೆಟ್ ನೋಡ್ತಾ ಇರೋ ಥರ ಅಲ್ಲಿ ನಿಂತ್ಕೊಳ್ಳಿ. ನಾನು ನಿಮ್ದೊಂದು ಫೋಟೋ ತೆಗಿತೀನಿ. ನಿಂಗೆ ವಾಯ್ಸ್ ಮಾಡಬೇಕು. ಅಲ್ಲ, ಅಲ್ಲಿ ಕರ್ಕೊ ಬರ್ತೀರಾ ನಾಳೆ? ಬ್ಯಾಕ್ ಸೈಡ್ ಒಂದು ಫೋಟೋ ಇರಲಿ. Hello everyone, this is from Captain's Camp Sirsi. ಇದು ನಮ್ಮ ಸನ್ಸೆಟ್ ಪಾಯಿಂಟ್ ಆಗಿರೋದ್ರಿಂದ ಇಲ್ಲಿ ನಾವು ಈಗ ಎಲ್ಲರೂ ಒಟ್ಟಾಗಿ ಒಂದು ಟ್ರೆಕ್ಕಿಗೆ ಬಂದಿದ್ದೀವಿ. ಸೊ ಈ ಸನ್ಸೆಟ್ ಪಾಯಿಂಟ್ ಬಂದು ಸಿರ್ಸಿಯಲ್ಲಿ ಎತ್ತರದ ಪಾಯಿಂಟ್ ಅಂತ ಹೇಳ್ತಾರೆ. ಸೊ ಇದು ಮೀನ್ ಸಿ ಲೆವೆಲಿಂದ ಅರೌಂಡ್ 700 ಮೀಟರ್ಸ್ ಹೈಟಲ್ಲಿದೆ. ಇಲ್ಲಿಂದ ನಿಮಗೆ ಅದ್ಭುತವಾದಂಥ ಸನ್ಸೆಟ್ ಕಾಣಿಸುತ್ತೆ. ಸೊ ನಿಮ್ಮ ಫ್ಯಾಮಿಲೀಸ್ ಜೊತೆ ನೆಕ್ಸ್ಟ್ ಟೈಮ್ ಕ್ಯಾಪ್ಟನ್ಸ್ ಕ್ಯಾಂಪಲ್ ಸ್ಟೇ ಪ್ಲ್ಯಾನ್ ಮಾಡಿ ಆ್ಯಂಡ್ ಟ್ರೆಕ್ಕಿಂಗ್ ಕೂಡ ಬನ್ನಿ. ಥ್ಯಾಂಕ್ ಯು. ಆ್ಯಕ್ಚುಲಿ ದನಕರು ಯಾವ್ದು ತಿನ್ನೋದ ತಾನೇ ಇದ್ದಾವೆ? ಯಾವುದು ಬುಕ್ಕಿ? ಇಲ್ಲ ಅದು ಸ್ವಲ್ಪ ಕಂಟಿ ಗಿಡದಾಗೆ ಸ್ವಲ್ಪ ಮುಳ್ಳಲ್ಲ. ಅಲ್ಲ, ಇದು ಬುಕ್ಕೆ ಸ್ವಲ್ಪ ಬರುತ್ತೆ. ಹಾಂ, ಇರು. ಇರು ಬರುತ್ತೆ.